ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನವಿಜ್ಞಾನನಾಶನಂ. ಆದ್ದರಿಂದ ಎಲೈ ಭರತಶ್ರೇಷ್ಠನೇ, ಇಂದ್ರಿಯಗಳನ್ನು ಮೊದಲು ಹತೋಟಿಯಲ್ಲಿಟ್ಟು ನಂತರ ಜ್ಞಾನ ಮತ್ತು ವಿವೇಕವನ್ನು ನಾಶ ಮಾಡುವ ಈ ಪಾಪಿಯನ್ನು ತ್ಯಜಿಸು. ಇಂದ್ರಿಯಗಳು ಹತೋಟಿಯಲ್ಲಿಲ್ಲದಿದ್ದರೆ ಆಗುವ ಅನಾಹುತಗಳು ಒಂದೆರಡಲ್ಲ. ಪಂಚೇಂದ್ರಿಯಗಳು ಒಟ್ಟಾಗಿ ಬಯಕೆ ಇಟ್ಟರೆ ದೇಹ ನಾಶವಾಗುತ್ತದೆ. ಹಾಗೆ ದೇಶದ ಪ್ರಜೆಗಳು ಒಟ್ಟಾಗಿ ಇಂದ್ರಿಯಾಸಕ್ತರಾದರೆ ದೇಶ ನಾಶವಾಗುವುದು ನಿಶ್ಚಿತ. ಒಂದು ದೇಶ ಸ್ವತಂತ್ರ ಪಡೆದು ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಆಯ್ಕೆ ಮಾಡಿಕೊಂಡ ಕೆಲವೇ ವರ್ಷಗಳಲ್ಲಿ ಪ್ರಜೆಗಳಿಗೆ ಮದ್ಯ, ಧೂಮಪಾನ, ತಂಬಾಕು, ಇತರ ವ್ಯಸನ ಪದಾರ್ಥಗಳು ಅಗ್ಗದಲ್ಲಿ ಸಿಗುವಂತೆ ಮಾಡಿ ಇಂದ್ರಿಯಾಸಕ್ತತೆ ಹೆಚ್ಚಿಸಿ ಇಂದ್ರಿಯಾಸಕ್ತರ ಮನಸ್ಸನ್ನು ಅಪಹರಿಸಿ ಪ್ರಜೆಗಳು ವ್ಯಸನಕ್ಕೆ ದಾಸರಾಗುವಂತೆ ಮಾಡಿ ತಮ್ಮ ಕಾರ್ಯ ಸಾಧಿಸಿಕೊಂಡ ನಾಯಕರಿಗೇನೂ ಕೊರತೆಯಿಲ್ಲ. ಪ್ರತಿ ಪ್ರಜೆಯ ಪ್ರಗತಿಯೇ ದೇಶದ ಪ್ರಗತಿ ಎಂಬ ಕಾರಣಕ್ಕಾದರೂ ದೇಶದ ಪ್ರತಿ ಪ್ರಜೆಯೂ ತನ್ನ ಮಕ್ಕಳಂತೆ ಅವರು ಸರಿದಾರಿಯಲ್ಲಿ ನಡೆಯುವ ಯೋಜನೆ ರೂಪಿಸುವುದು ಹಾಗೂ ಕೆಟ್ಟ ಹವ್ಯಾಸಗಳನ್ನು ತಡೆಯಲು ಆ ಪದಾರ್ಥಗಳನ್ನು ನಾಶ ಮಾಡುವ ಬದಲು ಸರ್ಕಾರದ ಬೊಕ್ಕಸಕ್ಕೆ ಉತ್ತಮ ಆದಾಯ ಬರುತ್ತದೆ ಎಂಬ ಕಾರಣಕ್ಕಾಗಿ ವ್ಯಾಪಾರ ಮಾಡಿದವರನ್ನು ಉತ್ತೇಜಿಸುವುದಕ್ಕೆ ಕಾರಣ ಈ ಇಂದ್ರಿಯಾಸಕ್ತಿ. ವಿವಿಧ ಸಮಸ್ಯೆಗಳನ್ನು ಹುಟ್ಟುಹಾಕಿ ಜನರ ಧರ್ಮವನ್ನು ಉಳಿಸುವ ಅಥವಾ ಬೆಳೆಸುವ ಹಾಗೂ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸುವ ಆಸಕ್ತಿ ಇದೆಯೋ ಇಲ್ಲವೋ ತಿಳಿಯದು. ಆದರೆ ಮತಗಳನ್ನೇ ಧರ್ಮ ಎಂದು ಪ್ರತಿಪಾದಿಸಿ ತಮ್ಮ ಕಾರ್ಯ ಸಾಧಿಸಿಕೊಂಡು ವಿವೇಕ ಅಪಹರಿಸಿ ಪ್ರಜೆಗಳು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಳ್ಳುವಂತೆ ಮಾಡಿ ಸದಾ ಸಮಸ್ಯೆಯ ಗುಂಗಿನಲ್ಲಿ ಇರಿಸಿ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುತ್ತಿರುವ ನಾಯಕರಿಗೇನೂ ಕೊರತೆಯಿಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಂದಲೇ ಎಂಬ ವಿಷಯ ಮರೆತು ಹೋಗಿ ಎಲ್ಲವೂ ಸರ್ಕಾರವೇ ಮಾಡಲಿ ಎಂಬ ಮನಸ್ಥಿತಿ ಬಂದಿರುವುದು ಕಷ್ಟಪಡದೆ ಇಂದ್ರಿಯ ಸುಖ ಅನುಭವಿಸಬೇಕೆಂಬ ಬದಲಾದ ಮನಸ್ಥಿತಿಯಿಂದ. ದೇಶ ಮೊದಲು, ದೇಶ ಸುಸ್ಥಿತಿಯಲ್ಲಿದ್ದರೆ ಎಲ್ಲರಿಗೂ ಕ್ಷೇಮ ಎಂಬ ವಿವೇಕ ಮರೆತು ಹೋಗಿರುವುದು ವಿಷಾದನೀಯ. ದೇಶಕ್ಕೇನು ಮಾಡಲಿ ಎಂಬ ಚಿಂತನೆಯ ಬದಲು ದೇಶದಿಂದ ಅರ್ಥಾತ್ ಸರ್ಕಾರ ನಡೆಸುವುದರಿಂದ ಅಪೇಕ್ಷೆ ಪಡುತ್ತಿರುವುದು ಇಂದ್ರಿಯ ಆಸಕ್ತಿಯಿಂದ ಅಪಹರಣಕ್ಕೊಳಗಾದ ವಿವೇಕದಿಂದ. ಇಂದ್ರಿಯಗಳನ್ನು ಮೊದಲು ಹತೋಟಿಯಲ್ಲಿಟ್ಟುಕೊಂಡರೆ ಜ್ಞಾನ ಹಾಗೂ ವಿವೇಕ ನಾಶ ಮಾಡುವಂಥ ಕಾಮವೆಂಬ ಬೆಂಕಿಯನ್ನು ತ್ಯಜಿಸಲು ಸಾಧ್ಯ ಮತ್ತು ಹಾಗೆ ಮಾಡಬೇಕು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.